ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ, ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಇಲ್ಲಿ ನನ್ನ ಫ್ರೆಂಡ್ ಹೇಳ್ತಾಳೆ. ಏನಕ್ಕೆ ಹೋಗ್ತಾ ಇದ್ದೀವಿ ಲಕ್ಷ್ಮಿ? ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ? ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡಿ ಫ್ರೆಂಡ್ಸ್, ಬನ್ನಿ ಹೋಗ್ಬಿಟ್ಟು ಬರೋಣ. ನಾನು ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಟ್ವಿ. ಚಿನ್ನ ಬೆಳ್ಳಿ ತೊಗೊಳೋದಕ್ಕಿಂತ ರೇಷನ್ ತೊಗೊಳ್ಳೋದು ತುಂಬ ಅದೃಷ್ಟ ಅಂತಾರೆ. ಹಾಗಾಗಿ ನಾನು ರೇಷನ್ ಎಲ್ಲ ತೆಗೆದಿಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹೊರಟಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ರೀಚ್ ಆಗಲಿಕ್ಕೆ ಏನು ಅಂತ. ಬಟ್ ಇದಂತೂ ಬಸ್ ಅಂತೂ ಎಷ್ಟು ರಶ್ ಇರುತ್ತೆ ಅಂದರೆ ವೀಕೆಂಡಲ್ಲಿ, ನಿಜವಾಗ್ಲೂ ವೀಕೆಂಡಲ್ಲಿ ಎಲ್ಲರೂ ಹೋಗ್ಬೇಕಂದ್ರೆ ಬೇಜಾರಾಗೋಗುತ್ತೆ, ಅಷ್ಟೊಂದು ರಶ್ ಇರ್ತವೆ ಬಸ್ಗಳು. ಅದಾದಮೇಲೆ ನೋಡಿ ಇಲ್ಲಿ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ನಾನು ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಿರೋದು. ಬಸ್ಗಳು ಇಲ್ಲಿವರೆಗೂ ಇದೆ, ಟೆಂಪಲ್ವರೆಗೂ ಬಸ್ ಇದೆ, ಡೈರೆಕ್ಟ್ ಬಸ್ ಸಿಗುತ್ತೆ. ಬಸ್ಸಲ್ಲಿ ಬಂದು ಮತ್ತು ನಾನಿಲ್ಲಿ ಒಂದು ಮಲ್ಲಿಗೆ ಹೂವು ತೊಗೊಂಡೆ. ನನಗೆ ಮಲ್ಲಿಗೆ ಹೂವು ಅಂದರೆ ಸಖತ್ ಇಷ್ಟ. ಅದಾದಮೇಲೆ ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬಂದೆ. ಯಾಕಂತಂದರೆ ನಾನು ಫಸ್ಟ್ ಟೈಮ್ ಬಂದಿರೋದಲ್ವ, ಹಂಗಾಗಿ ನೋಡ್ಕೊಂಡು ಬಂದೆ. ಅದಾದಮೇಲೆ ಕಾಲೆಲ್ಲ ತೊಳ್ಕೊಂಡು ಬಿಟ್ಟು ಡಸ್ಟ್ ಅಂದರೆ ತುಂಬ ಡಸ್ಟ್ ಇತ್ತು. ಅದರಲ್ಲೂ ಅದು ಯಾವುದೋ ಒಂದು ಏರಿಯಾಪ್ಪ, ಎಷ್ಟು ಟ್ರಾಫಿಕ್ ಇತ್ತಂತಂದರೆ ನಿಜವಾಗ್ಲೂ ನಮ್ಮ ಗೊರಗುಂಟೆಪಾಳ್ಯನೂ ಅಷ್ಟು ಟ್ರಾಫಿಕ್ ಇರಲ್ಲ ಅನಿಸುತ್ತೆ, ಒಂದೊಂದು ಟೈಮ್ ಅಷ್ಟೊಂದು ಟ್ರಾಫಿಕ್ ಇತ್ತು. ಆಮೇಲೆ ನನಗೆ ಇದೊಂದು ಕೆಟ್ಟ ಅಭ್ಯಾಸ ಇದೆ, ಏನಂತಂದರೆ ಹ್ಯಾಂಡ್ ಕರ್ಚಿಫು ಕ್ಯಾರಿ ಮಾಡಲ್ಲ. ಅದು ಒಂದು ಕೆಟ್ಟ ಅಭ್ಯಾಸನೇ ನಂದು, ಅಂದರೆ ಅದು ಒಂದೇ ಕೆಟ್ಟ ಅಭ್ಯಾಸ. ಅದಾದಮೇಲೆ ಗಣಪತಿ ಇದ್ದರು ಅಲ್ಲೇ ರೈಟ್ ಸೈಡಿಗೆ. ಆ ಗಣಪತಿನ ನೋಡಿಕೊಂಡು ಗಣಪತಿಗೆ ಒಂದು ಹಾಯ್ ಹೇಳ್ಬಿಟ್ಟು ಹಾಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಅದಾದಮೇಲೆ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ. ನಿಜವಾಗ್ಲೂ ನಾನು ಇದೆಲ್ಲ ನೋಡೇ ಇರಲಿಲ್ಲ. ಯಾವಾಗೋ ಒಂದು ಟೈಮು ಇನ್ಸ್ಟಾಗ್ರಾಮಲ್ಲಿ ಇದೇ ಫುಲ್ ಪ್ರಮೋಷನ್ ಆಗ್ತಾಯಿತ್ತು. ನಾನು ಅವಾಗ ಅನ್ಕೋತಾ ಇದ್ದೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಅದು ಹಿಂಗೆ ಇಷ್ಟೆಲ್ಲ ಚೆನ್ನಾಗಿದೆ ಅನ್ನೋದು ನನಗೆ ಅಷ್ಟು ಗೊತ್ತಿರಲಿಲ್ಲ. ನೋಡಿ ಎಂಟ್ರಿ ಆಗಿದ ತಕ್ಷಣ ಆ ದೇವ್ರನ್ನ ನೋಡಿಬಿಟ್ಟಂತೂ ನಾನು ಕೈ ಎತ್ತಿ ಮುಗ್ದೇ ಬಿಟ್ಟೆ ಅಂದ್ಕೊಳ್ಳಿ. ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಬಟ್ ಎಷ್ಟು ಹರಕೆಗಳಿದ್ವು ಅಂತಂದರೆ ನನಗೆ ಒಂದು ಕ್ಷಣ ಶಾಕ್ ಆಯಿತು, ಇಷ್ಟೊಂದು ಜನ ಕಷ್ಟದಲ್ಲಿದ್ದಾರಾ ಅಂತ. ಬಟ್ ಏನಂದರೆ ನಾವು ಒಂದೊಂದು ಟೈಮ್ ಥಿಂಕ್ ಮಾಡ್ತೀವಿ ದೇವ್ರು ನಮಗಷ್ಟೇ ಕಷ್ಟ ಕೊಡೋದು, ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ. ಬಟ್ ನಿಜವಾಗ್ಲೂ ಇಲ್ಲ, ಎಲ್ಲರಿಗೂ ಅವ್ರದ್ದೇ ಆದ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಬಟ್ ಅವು ದೇವಸ್ಥಾನಕ್ಕೆ ಬಂದಮೇಲೆ ನನಗದು ಒಂದು ರಿಯಲೈಸ್ ಆಯಿತು, ನಾನು ಯಾವಾಗಲೂ ದೇವ್ರನ್ನ ಬೈಕೊಳ್ಳೋದಕ್ಕಿಂತ ಅದು ಒಂದು ರಿಯಲೈಸ್ ಆಯಿತು ಅಂತ ಅನ್ಕೋಬೋದು. ಅದಾದಮೇಲೆ ನಾನು ಮಂಗಳಾರತಿ ಎಲ್ಲ ತಗೊಂಡು ದೇವರನ್ನೆಲ್ಲ ನೋಡಿಕೊಂಡು ಬಂದೆ. ದೇವರೂ ಅಷ್ಟೇ, ಗರ್ಭಗುಡಿಯಲ್ಲಿರೋ ದೇವ್ರನ್ನ ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿತ್ತು ಮತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಮ್ಮನವರು ಅಂತ. ಅದಾದಮೇಲೆ ಒಂದು 10 ನಿಮಿಷ ದೇವಸ್ಥಾನದೊಳಗೆ ಕುತ್ಕೊಂಡು ಆದಮೇಲೆ ಇಲ್ಲಿ ಕಾಯಿನ್ ಅಂಟಿಸ್ತಾರಲ್ವ, ಅದನ್ನು ಮಾಡ್ತಾಯಿದ್ದೆ. ನಿಜ ಅಲ್ವಾ, ನಾವು ಯಾವಾಗಲೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅನ್ಕೋತಾ ಇರುವಾಗ ನಮ್ಮ ಲೈಫು ಅಷ್ಟಕ್ಕಷ್ಟೇ ಇರುತ್ತೆ. ನಾವು ಸ್ವಲ್ಪ ಸ್ವಾರ್ಥಿಯಾಗಿ ಇಲ್ಲ ನಮ್ಮ ಲೈಫ್ ಇದು ನಾವು ನೋಡ್ಕೋಬೇಕು ಅಂತ ಅಂದ್ಕೊಂಡಾಗ ನಿಜವಾಗ್ಲೂ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. ಬಟ್ ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ, ಬಟ್ ನಂಗೆ ಪರ್ಸ್ನಲಿ ಅನಿಸಿದ್ದು ಸ್ವಾರ್ಥಿ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಲೈಫು ಅಂತ. ಅದಾದಮೇಲೆ ಅಲ್ಲೂ ಶಾಪಿಂಗ್ಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಅಲ್ಲೂ ತುಂಬ ಹೊರಗಡೆ ಬಂದಮೇಲೆ ಎಷ್ಟೊಂದು ಹರಕೆ ಇತ್ತು ಅಂತಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹರಕೆ ಇತ್ತು. ಅದಾದಮೇಲೆ ಒಂದು ಸ್ವಲ್ಪ ನಾನು ದೃಷ್ಟಿ ತೆಗೆಸ್ಕೊಂಡು, ಯಾಕೋ ಕೆಟ್ಟ ಕನಸೆಲ್ಲ ತುಂಬ ಬೀಳ್ತಾಯಿತ್ತು ನನಗೆ. ಎಷ್ಟು ಕೆಟ್ಟ ಕನಸು ಬೀಳ್ತಾಯಿತ್ತು ಅಂದರೆ ಸಖತ್ ಕೆಟ್ಟ ಕನಸು ಬೀಳ್ತಾಯಿತ್ತು. ಅದಕ್ಕೆ ನಾನು ಸ್ವಲ್ಪ ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಮತ್ತು ಕೈಗೆ ದಾರ ಕಟ್ಟಿಸ್ಕೊಂಡಲ್ವ, ಅದನ್ನೆಲ್ಲ ಕಟ್ಟಿಸ್ಕೊಂಡು ಬಂದೆ. ನಿಜವಾಗ್ಲೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೃಷ್ಟಿ ಎಲ್ಲ ತೆಗೆದ್ಮೇಲೆ. ಅದಾದಮೇಲೆ ಇಲ್ಲಿ ಹರಕೆ ಎಲ್ಲ ಕಟ್ಕೊಂಡಿರ್ತಾರಲ್ಲ ಕಾಯಿದು, ಅದನ್ನೆಲ್ಲ ನೋಡೋಣ ಅಂತಂದ್ಬಿಟ್ಟು ಹೊರಟೆ. ಅದ್ರ ಒಳಗೆ ಹೋಗ್ತಿದ್ದಂಗೆ ನನಗೆ ಭಯನೇ ಶುರುವಾಗಿತ್ತು. ಯಾಕೆಂದರೆ ಫುಲ್ ಅದು ಒಂದು ದೊಡ್ಡದು ಮರ ಇದೆ, ಆ ಮರದಕ್ಕೆ ಆ ಥರ ಎಲ್ಲ ಒಂದು ಸ್ಟ್ಯಾಂಡೆಲ್ಲ ಹಾಕಿಬಿಟ್ಟು ಇದು ಮಾಡಿದ್ದಾರೆ. ಅದಾದಮೇಲೆ ಒಂದು ಚಿಕ್ಕದಾಗಿ ಒಂದು ರೂಮ್ ಮಾಡಿದರು. ಆ ರೂಮ್ ಒಳಗಡೆ ನವಗ್ರಹದ್ದು ದೇವ್ರುಗಳಿರ್ತಾರಲ್ಲ, ಅದು ದೇವರೆಲ್ಲ ಇತ್ತು ನವಗ್ರಹದ್ದು.
ಅದಾದಮೇಲೆ ನಾವು ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ವೈಟ್ ವ್ಯೂ ಚಿಕ್ಕದಿತ್ತು ಲಕ್ಷ್ಮಿ, ನಾಗರ ಮಾತ್ರ ಫುಲ್ ದೊಡ್ಡದಿತ್ತು ನೋಡಲಿ ಹೆಂಗೈತೆ. ನಾಗರ ಹಿಂಗೆ ದೊಡ್ಡದಿತ್ತು ಫುಲ್ಲು. ಎಷ್ಟು ಉದ್ದ ಇತ್ತು ಗೊತ್ತಾ ನಾಗರ ಹೂವು, ಬಟ್ ಅದು ವೈಟ್ ಹಾವು ಮಾತ್ರ ಚಿಕ್ಕದಾಗಿತ್ತು. ನೀಟಾಗಿ ಕಾಣ್ತದೆ ಹೈಟಾಗಿ. ಇಲ್ಲಿ ಏನು ಮಾತಾಯ್ತು ಅಂತಂದರೆ, ಆ್ಯಕ್ಚುಲಿ ನನಗೆ ಕನಸಲ್ಲಿ ಅವನ್ನೆಲ್ಲ ಸಾಯಿಸ್ಬಿಟ್ಟಿದ್ದೆ ಮತ್ತು ನಮ್ಮ ಅಪ್ಪಾಜಿನೆಲ್ಲ ಸಾಯಿಸ್ಬಿಟ್ಟಿದ್ದೆ. ಆ ಥರ ಒಂಥರ ವಿಚಿತ್ರವಾದ ಕನಸು. ಹಾಗಾಗಿ ಈ ಟೆಂಪಲ್ಲಿಗೆ ಒಂದು ಸ್ವಲ್ಪ ನೋಡಿಕೊಂಡು ದೃಷ್ಟಿ ತೆಗೆಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ತುಂಬ ಚೆನ್ನಾಗಿತ್ತು, ಅಷ್ಟೇ ಭಯನೂ ಆಯಿತು ನನಗೆ. ಅದಾದಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಶಾಪಿಂಗ್ದೆಲ್ಲ ನೋಡಿಕೊಂಡು ಅದಾದಮೇಲೆ ಊಟಕ್ಕೆ ಬಂದ್ವಿ. ಊಟಕ್ಕೆ ಬಿಸಿಬೇಳೆ ಬಾತ್ ಅಥವಾ ಏನೋ ಒಂದು ಬಾತ್ ಇತ್ತು, ಅದ್ರ ಜೊತೆಗೆ ಮೊಸರನ್ನ ಇತ್ತು. ಮೊಸರನ್ನ ಸಖತ್ ಇಷ್ಟ ಆಯಿತು, ಯಾಕೆಂದರೆ ಮೊಸರನ್ನ ನಂಗೆ ಫೇವ್ರೇಟ್. ಅದಾದಮೇಲೆ ನಾನು ಇಲ್ಲಿ ನಾನು ನೋಡ್ಕೊತಾ ಇದ್ದೆ, ಯಾಕೋ ಈ ನಡುವೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ ಅಂತ. ಬಟ್ ಇನ್ನರ್ ಫೀಲಿಂಗ್ಸ್ ಏನಂತಂದರೆ ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್ ಅಂತ. ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಇಲ್ಲೂ ಕೆಲವೊಂದು ಐಟಮ್ಗಳನ್ನೆಲ್ಲ ತೊಗೊಂಡು ಬಂದ್ವಿ. ಬಟ್ ಇಲ್ಲಿ ಐಟಮ್ಗಳು ಒಂದು ಸ್ವಲ್ಪ ನನಗೆ ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಾರ್ಮಲಾಗಿ ನಮ್ಮ ಬೆಂಗಳೂರಲ್ಲೇ ತುಂಬ ಚೆನ್ನಾಗಿ ಇನ್ನೂ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ. ಸೊ ಹಂಗಾಗಿ ನಂಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಅದಾದಮೇಲೆ ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಸಿಂಪಲ್ ವ್ಲಾಗ್ಸು ಅಥವಾ ಕುಕ್ಕಿಂಗ್ ರೆಸಿಪೀಸ್ಗಾಗಿ ಅಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಆಲ್.